ಸೊ ಫ್ರೆಂಡ್ಸ್ ನೋಡಿರ್ಬೋದು ಈ ಥರ ಒಂದು ಅರ್ತ್ ಜುಮೋಟನ್ನು ವಿಡಿಯೋ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಥರ ಒಂದು ಅರ್ತ್ ಜುಮೋಟನ್ನು ವಿಡಿಯೋನ ಯಾವ ಥರ ನಿಮ್ಮ ಫೋನಲ್ಲಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೀವು ಮೊದಲೇದಾಗಿ ನಿಮ್ಮ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ಅದಕ್ಕಿಂತ ಮುಂಚೆ ನೀವು ಯಾವ್ದಾರ ಒಂದು ಯು ಪಿ ಐನ ಕನೆಕ್ಟ್ ಮಾಡ್ಕೊಂಬರ್ರಿ. ನಾನು ಸೂಪರ್ ಯು ಪಿ ಐ ಅನ್ನೋ ಯು ಪಿ ಐನ ಕನೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಸೊ ನೀವು ಯಾವ್ದಾರ ಒಂದು ಯು ಪಿ ಐನ ನಿಮ್ಮ ಹತ್ರ ಇರೋ ಯು ಪಿ ಐನ ಕನೆಕ್ಟ್ ಮಾಡ್ಕೊಂಬನ್ನಿ. ನಾನು ಇವಾಗ ಯು ಪಿ ಐನ ಕನೆಕ್ಟ್ ಆದ ನಂತರ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕು. SIGG ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ಬರುತ್ತೆ ನೋಡಿರಿ. ಸೊ ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕು ನೋಡಿರಿ. ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಅದು ಬರುತ್ತೆ. ಸೊ ನೀವು ಯು ಪಿ ಐನ ಕನೆಕ್ಟ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಯಾಕಂದರೆ ಸೊ ಇದು ಯು ಪಿ ಐನ ಕನೆಕ್ಟ್ ಮಾಡಿದರೆ ಅಷ್ಟೇ ಇದಾಗುತ್ತೆ, ಏನಂದರೆ ಯೂಸ್ ಮಾಡಬಹುದು. ಸೊ ಇಲ್ಲಿ ಬರುತ್ತೆ ನೋಡಿರಿ, ಟಾಪ್ ಚಾಯ್ಸ್ ಮೊದಲೇ ಅರ್ತ್ ಜುಮೋಟೋ ಈ ಒಂದು ಟೆಂಪ್ಲೇಟ್ ಬಂದಿದೆ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿರೋದು ಲೋಡ್ ಆಗಿ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಸೊ ನೋಡ್ಕೋಬೋದು ಬಂದಿದೆ. ಸೊ ಇಲ್ಲಿ ನಿಮ್ಮ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೀವು 9x16 ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ಸೈಜು ಇಲ್ಲಿದೆ ನೋಡಿರಿ. ಸೊ ಇದನ್ನು ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡಿಕೊಂಡು ಸೊ ರೀಕ್ರಿಯೇಟ್ ಅಂತಿದೆ ನೋಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಸೊ ಕ್ಲಿಕ್ ಮಾಡಿಕೊಂಡ್ರೆ ಸೊ ಅಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಅಷ್ಟೇ. ತಡ್ರಿ ನೋಡ್ಕೊಬರ್ಬೋದು ನೀವು. ಸೊ ಇಲ್ಲೆಲ್ಲ ಅದು ಆಲ್ರೆಡಿ ನಿಮಗೆ ಫ್ರಂಟ್ ಅನ್ನೋದನ್ನು ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರುತ್ತೆ. ಸೊ ಜಸ್ಟ್ ಇಲ್ಲಿ ಅದನ್ನ ಆ್ಯಡ್ ಮಾಡೋದಷ್ಟೇ. ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈ ಒಂದು ಫೋಟೋನ ತೆಗೆದು ಸ್ಟಾರ್ಟ್ ಫ್ರೇಮ್ ಅಂತಿದೆ ನೋಡಿರಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಒಂದು ಗ್ಯಾಲರಿಯಲ್ಲಿರೋ ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಫೋಟೋನ ಚಾಯ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ಚಾಯ್ಸ್ ಮಾಡಿಕೊಂಡು ಸೊ ಅದು ಅಪ್ಲೋಡ್ ಆಗ್ತಾಯಿದೆ, ವೇಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಅಪ್ಲೋಡ್ ಆದ ನಂತರ ಇಲ್ಲಿ ಎನ್ಹೆನ್ಸ್ ಅಂತಿದೆ ನೋಡಿ. ಸೊ ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡು ಜನ್ರೇಟ್ ಅನ್ನೋ ಆ್ಯಪ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಜನ್ರೇಟ್ ಅನ್ನೋ ಆ್ಯಪ್ ಇದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದು ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ, ನೋಡ್ಕೋಬೋದು. ಸ್ವಲ್ಪ ವೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಸೊ ಅದು ಜೂಮ್ ನೋಡಿರಿ ಯಾವ ಥರ ಕ್ರಿಯೇಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ, ಅಂದರೆ ಅದು ಪ್ರೊಸೆಸಿಂಗ್ ಆಗ್ತಾಯಿದೆ ಅಂತ ಅರ್ಥ. ಸೊ ವೇಟ್ ಮಾಡ್ಕೊಳ್ಬೇಕು, ಅದು ಬರುತ್ತೆ. ಸೊ ನೋಡಿರಿ ನೀವು ಇಲ್ಲಿ 45 ಮಿನಿಟ್ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಅದು 45 ಮಿನಿಟ್ ತೊಗೊಲ್ಲ, ನಿಮ್ಗೆ ಸ್ವಲ್ಪ ಸಮಯದ ನಂತರ ಅದು ಡೌನ್ಲೋಡ್ ಅಂದರೆ ಜನ್ರೇಟ್ ಮಾಡಿಕೊಡುತ್ತೆ. ನೀವು ನೋಡ್ಕೋಬೋದು, ಮಾಡಿಕೊಡುತ್ತೆ. ಸ್ವಲ್ಪ ನೀವು ವೇಟ್ ಮಾಡ್ಕೋಬೇಕು, ಒಂದು 2 ಮಿನಿಟ್ ಅಥವಾ 3 ಮಿನಿಟ್. ಸೊ ನೀವು ವೇಟ್ ಮಾಡಿಕೊಂಡ್ರೆ ಸೊ ಅದು ಜನ್ರೇಟ್ ಮಾಡಿಕೊಡುತ್ತೆ ನಿಮಗೆ. ಸೊ ಗಾಯ್ಸ್ ನೋಡ್ಬೋದು, ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಅಂದರೆ ಒಂದು 5 ಮಿನಿಟ್ ವೇಟ್ ಮಾಡಿದ್ಮೇಲೆ ಸೊ ನಮ್ಮ ಒಂದು ವಿಡಿಯೋ ಈ ಥರ ಬಂದಿದೆ. ಸೊ ಇದನ್ನು ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಂತರ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಡೌನ್ಲೋಡ್ ಮಾಡಿದ ನಂತರ ನೋಡಿ ಅದು ವಿಡಿಯೋ ಡೌನ್ಲೋಡ್ ಆಗ್ತಾಯಿದೆ. ಸೊ ಡೌನ್ಲೋಡ್ ಆದ ನಂತರ ನೀವು ಇವಾಗ ನಿಮ್ಮ ಒಂದು ಯು ಪಿ ಐ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಕ್ಯಾಪ್ಕಟ್ ಇದ್ದರೆ ಕ್ಯಾಪ್ಕಟ್ನ ನೀವು ಯೂಸ್ ಮಾಡಿಕೊಂಡು ವಿಡಿಯೋನ ರಿವರ್ಸ್ ಮಾಡಬೇಕು. ಆಮೇಲೆ ನಂತರ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ವಲ್ಪ ವೇಟ್ ಮಾಡ್ಕೊಳ್ಬೇಕು ಇದು ಡೌನ್ಲೋಡ್ ಆಗೋವರೆಗೂ. ಸೊ ನೋಡಿ ಗೈಸ್ ಡೌನ್ಲೋಡ್ ಆಗಿದೆ. ಸೊ ಇವಾಗ ನಿಮ್ಮ ಹತ್ರ ಇರೋ ಒಂದು ಕ್ಯಾಪ್ಕಟ್ನ ನೀವು ಯೂಸ್ ಮಾಡಿಕೊಂಡು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸೊ ಈಗಾಗಲೇ ಮಾಡ್ಕೊಂಬಂದಿರೋ ಅಂಥ ಒಂದು ರಿವರ್ಸ್ ವಿಡಿಯೋನ ಅಂದರೆ ಒಂದು ಅರ್ತ್ ಜುಮೋಟೋ ವಿಡಿಯೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಈ ಒಂದು ವಿಡಿಯೋನ ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬರಬೇಕು. ಎಲ್ಲಿ ಈ ಥರ ಸ್ವೈಪ್ ಮಾಡಿಕೊಂಡ್ರೆ ಸೊ ನಿಮಗೆ ಇಲ್ಲಿ ಬರುತ್ತೆ ಅದು ರಿವರ್ಸ್. ನೋಡಿ ಈ ಒಂದು ಇದನ್ನು ಚಾಯ್ಸ್ ಮಾಡಿಕೊಂಡ್ರೆ ಅದು ರಿವರ್ಸ್ ಆಗಿ ನಿಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ನೋಡ್ಕೋಬೋದು. ಸೊ ಅದು ನಿಮಗೆ ರಿವರ್ಸ್ ಆಗಿ ಕನ್ವರ್ಟ್ ಮಾಡಿಕೊಟ್ಟಿರುತ್ತೆ. ಸೊ ಇದನ್ನ ಡಿಲೀಟ್ ಮಾಡಿಕೊಂಡು ಈ ವಿಡಿಯೋನ ಜಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ನಿಮ್ಮ ಕ್ವಾಲಿಟಿ ತಕ್ಕಂಗೆ ಇಟ್ಕೊಂಡು. ಸೊ ನೋಡ್ಕೋಬೋದು, ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ವಿಡಿಯೋ ಈ ಥರ. ಸೊ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಮಾಡ್ಕೊಂಡ ನಂತರ ನಿಮ್ಮ ಗ್ಯಾಲರಿಯಲ್ಲಿ ಬರುತ್ತೆ. ನಂತರ ನೀವು ಆ ಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಬೇಕು, ವೇಟ್ ಮಾಡ್ಕೋಬೋದು. ತೋರಿಸ್ತೀನಿ ಅದನ್ನು ಕೂಡ. ಸೊ ಇವಾಗ ಇದು ಎಕ್ಸ್ಪೋರ್ಟ್ ಆಗಿದೆ. ಸೊ ಇವಾಗ ನೀವು ಜಸ್ಟ್ ಅಲೈಟ್ ಮೋಷನ್ ಓಪನ್ ಮಾಡಿಕೊಂಡು ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 9x16 ಇಟ್ಕೊಂಡು
ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದು ರಿವರ್ಸ್ ಮಾಡ್ಕೊಂಬಂದಿರೋ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನಿಮ್ಗೊಂದು ಆಡಿಯೋ ಕೊಟ್ಟಿರ್ತೀನಿ. ಸೊ ಆ ಒಂದು ಆಡಿಯೋ ತಂದುಬಿಟ್ಟು ಈಗ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಟೆಲಿಗ್ರಾಮಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಸೊ ಈ ಥರ ಕೆಳಗೆ ತೊಗೊಂಡ್ಬಂದು ಸೊ ಒಂದು ಸಾರಿ ಪ್ಲೇ ಮಾಡ್ಕೋಬೇಕು ನೀವು. ಸೊ ಈ ವಿಡಿಯೋನ ಇಲ್ಲಿ ನನ್ನ ಬೀಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಟೈಮರಿಂದ ಹೋಗಿ ಸ್ವಲ್ಪ ಈ ಥರ ಮುಂಚೆ ಬರೋ ಥರ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸೊ ನೋಡ್ರಿ ತಡ್ರಿ ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡುವಂಥ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ಮತ್ತೊಂದು ಸಾರಿ ಸೊ ಆಡಿಯೋಲಿವರೆಗೂ ನೋಡಿರಿ ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು ಫೋಟೋನ. ಸೊ ಡ್ರ್ಯಾಗ್ ಮಾಡಿಕೊಂಡು ಸೊ ಇದಕ್ಕೆ ಇವಾಗ ಸೊ ಇಲ್ಲಿ ಆ್ಯಡ್ ಆಗಿರುತ್ತೆ, ಇಷ್ಟು ನೋಡ್ಕೋಬೋದು, ಇಷ್ಟು ಆ್ಯಡ್ ಆಗಿರುತ್ತೆ ನೋಡಿ, ಈ ಥರ ಆ್ಯಡ್ ಆಗಿರುತ್ತೆ. ಸೊ ಈ ಥರ ಮತ್ತು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಯಾಕಂದರೆ ನಮ್ಗೆ ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟೇ ಮಾಡಿ ತೋರಿಸುತ್ತೆ. ಸೊ ನಮಗೆ ಒಂದು ರೀಲ್ ಅಪ್ಲೋಡ್ ಮಾಡಬೇಕು ಒಂದು 50 ಸೆಕೆಂಡ್ ಆಗಿರ್ಬೇಕಲ್ಲ. ಸೊ ಅದಕ್ಕೋಸ್ಕರ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಇಲ್ಲಿ ಮೊದಲು ಸರ್ಚ್ ಮಾಡಬೇಕು VIG ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ VIG ಅಂತ ಸರ್ಚ್ ಮಾಡ್ಕೊಂಡ್ರೆ ಫಸ್ಟಿಗೆ ಬರುತ್ತೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ FIL ಅಂತ ಸರ್ಚ್ ಮಾಡ್ಕೊಳ್ಳಿ ಮೊದಲು. ಸೊ FIL ತಡ್ರಿ ಒಂದು ಸಾರಿ ನೋಡೋಣ ಯಾವ ಎಫೆಕ್ಟ್ ಅಂತ. FLI ಅಂತ ಸರ್ಚ್ ಮಾಡ್ಕೊಳ್ಳಿ, FLI. ಸೊ ಸರ್ಚ್ ಮಾಡಿಕೊಂಡ್ರೆ ಸೆಕೆಂಡ್ ಎಫೆಕ್ಟ್ ಬರುತ್ತೆ. ಸೊ ಇದನ್ನ ಸ್ಟ್ಯಾಂಡರ್ಡ್ ಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ನ ಓಪನ್ ಮಾಡ್ಕೊಂಡು ಸ್ಟ್ರೆಂತ್ ಬಂದುಬಿಟ್ಟು ನೀವು 0.15 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಇಮೋಜಿ ಕೊಟ್ಟಿರ್ತೀನಿ, ಅದು ಕೂಡ ಟೆಲಿಗ್ರಾಮಲ್ಲಿ ಇದೆ. ಸೊ ಇದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ಕೂಡ ಟೆಲಿಗ್ರಾಮಲ್ಲಿದೆ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಆ್ಯಡ್ ಮಾಡಿಕೊಂಡು ಸೈಜ್ ಬಂದುಬಿಟ್ಟು ನೀವು ಚಿಕ್ಕದು ಮಾಡ್ಕೊಳ್ಳಿ. ಸೊ ಚಿಕ್ಕದು ಮಾಡ್ಕೊಂಡ ನಂತರ ಸೊ ಇದನ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಡ್ರ್ಯಾಗ್ ಎಲ್ಲಿವರೆಗೆ ಬೇಕು ನೋಡಿರಿ, ಸೊ ಎಲ್ಲಿವರೆಗೆ ಡ್ರ್ಯಾಗ್ ಮಾಡಿಕೊಂಡು ಸೊ ಫೋಟೋ ಕೊಟ್ಟಿರೋ ಎಫೆಕ್ಟ್ನ ನೀವು ಸೊ ಇದಕ್ಕೂ ಕೂಡ ಕೊಡಬೇಕು. ಸೊ ಕೊಟ್ಟರೆ ನೋಡಿರಿ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಲ್ಲ ಸೊ ಅದೇ ಥರ ಒಂದು ವಿಡಿಯೋ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.